ಹಲೋ ಎವ್ರಿವನ್, ಇವತ್ತು ನಾನು ಸಿಂಪಲ್ ಅಂಡ್ ಡೆಲಿಷಿಯಸ್ ಆಗಿರೋ ಸ್ವೀಟ್ ಚಿರೋಟಿ ರೆಸಿಪಿನ ಶೇರ್ ಮಾಡ್ತೀನಿ. ಚಿರೋಟಿ ಮಾಡೋದಕ್ಕೆ ನಮಗೆ 1 ಕಪ್ ಚಿರೋಟಿ ರವೆ, ಹಾಫ್ ಕಪ್ ಮೈದಾ, 1 ಕಪ್ ಶುಗರ್, 4ರಿಂದ 5 ಏಲಕ್ಕಿ, ಸ್ವಲ್ಪ ತುಪ್ಪ ಮತ್ತೆ 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಚಿರೋಟಿ ರವೆ, ಮೈದಾ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತೆ ಮೈದಾ ಮಿಕ್ಸ್ ಈ ತರ ಕೈಯಲ್ಲಿ ಕಟ್ಟೋ ತರ ಮಿಕ್ಸ್ ಆಗಿರ್ಬೇಕು. ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ತುಪ್ಪನ ಹಾಕೊಳ್ಳಿ. ನೆಕ್ಸ್ಟ್ ಈ ಮಿಕ್ಸ್ಚರ್ಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಹದಕ್ಕೆ ಮಿತ್ಕೋಬೇಕು. ಪೂರಿ ಅಥವಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಇದನ್ನ ಕೈಯಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಪ್ಲೇಟ್ ಇಲ್ಲ ಅಂದ್ರೆ ಒಂದು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ 1ರಿಂದ 1.5 ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡ್ಬೇಕು. ಅದ್ರ ಜೊತೆಗೆ ಶುಗರ್ ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಶುಗರ್ಗೆ 4ರಿಂದ 5 ಏಲಕ್ಕಿನ ಹಾಕಿ ಮಿಕ್ಸಿಲಿ ಫೈನ್ ಪೌಡರ್ ಆಗೋ ತರ ಗ್ರೈಂಡ್ ಮಾಡ್ಕೊಂಡೆ. ಚಿರೋಟಿಗೆ ಸಾಟಿ ಮಾಡೋಕೆ 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಟಿ ಸ್ವಲ್ಪ ರನಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ರನಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಚಿರೋಟಿ ಮೇಲೆ ಅದನ್ನ ಈವನ್ಲಿ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಾಟಿನ ಚೆನ್ನಾಗಿ ಸ್ಪ್ರೆಡ್ ಮಾಡಿದಷ್ಟು ಚಿರೋಟಿನಲ್ಲಿ ಲೇರಿಂಗ್ ತುಂಬಾ ಚೆನ್ನಾಗಾಗುತ್ತೆ. ಹಿಟ್ಟನ್ನ ಕಲ್ಸಿಟ್ಟಿ ಆಲ್ರೆಡಿ 1.5 ಅವರ್ ಆಗಿದೆ. ಹಿಟ್ಟನ್ನ ತಿರ್ಗಾ ನಾದಿ ನಾವು ಚೆನ್ನಾಗಿ ಕುಟ್ಕೋಬೇಕು. 5 to 10 ಮಿನಿಟ್ಸ್ ಕುಟ್ಟೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ರವಾ ಮತ್ತೆ ಮೈದಾ ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮಿನಿಟ್ಸ್ ಚೆನ್ನಾಗಿ ಕುಟ್ಟಿದ್ರೆ ನಾವು ಅದರಲ್ಲಿ ಕಲರ್ ಮತ್ತೆ ಟೆಕ್ಸ್ಚರ್ ನ ಚೇಂಜ್ ಆಗೋದನ್ನ ನೋಟಿಸ್ ಮಾಡಬಹುದು. ನಾನ್ ತಗೊಂಡಿದ್ ಹಿಟ್ಟಿನ ಮೆಜರ್ಮೆಂಟ್ಗೆ ನನಗೆ 4 ಈಕ್ವಲ್ ಬಾಲ್ಸ್ ರೆಡಿ ಆಗಿದಾವೆ. 4 ಭಾಗ ಸಮವಾಗಿರ್ಬೇಕು. ಒಂದು ಜಾಸ್ತಿ ಒಂದು ಕಡಿಮೆ ಆದ್ರೆ ನಾವು ಹಿಟ್ಟನ್ನ ಅರ್ದಾಗ ಒಂದು ದಪ್ಪ ಒಂದು ಸಣ್ಣ ಬರುತ್ತೆ. ಇಲ್ಲಾಂದ್ರೆ ಒಂದು ದೊಡ್ಡದಾಗಿ ಹರಿಬೇಕಾಗುತ್ತೆ ಮತ್ತೆ ಒಂದು ಚಿಕ್ಕದಾಗಿ ಹರಿಯುತ್ತೆ. ಇವಾಗ ನಾನು ಒಂದೊಂದೇ ಬಾಲ್ ನ ಚಪಾತಿ ತರ ಹರ್ಕೊಂಡು ಹೋಗ್ಬೇಕು. ಬಟ್ ಇದು ತುಂಬಾನೇ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಈಕ್ವಲ್ ಆಗಿ ಎಲ್ಲಾ ಕಡೆಯಿಂದನೂ ಸಮವಾಗಿ ಅರಿಬೇಕು. ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಅರಿಬಾರ್ದು. ನಾನು ಇನ್ನೊಂದ್ ಲೇಯರ್ನ ಅರ್ಧ ಆದ್ಮೇಲೆ ಫಸ್ಟ್ನೇ ಲೇಯರ್ಗೆ ಫಸ್ಟ್ ನಾನು ಸಾಟಿನ ಹಚ್ಚಿ ಅದಾದ್ಮೇಲೆ 2ನೇ ಲೇಯರ್ನ ಅದ್ರ ಮೇಲೆ ಇಡ್ತೀನಿ. ಪ್ರತಿ ಲೇಯರ್ನ ನಾವು ಒಂದ್ರ ಮೇಲೆ ಒಂದ್ ಇಡ್ತಾ ಹೋದಾಗ ಅದ್ರ ಮಧ್ಯದಲ್ಲಿ ನಾವು ಸಾಟಿ ಹಾಕಿದ್ರೇನೆ ಎಣ್ಣೆಲಿ ಕರ್ದಾಗ ಚಿರೋಟಿ ಲೇಯರ್ಗಳು ಎದ್ದು ಬರ್ತವೆ. ಈಕ್ವಲ್ ಬಾಲ್ಸ್ ಬಂದಿದ್ರಿಂದ ನಾನು 4 ಲೇಯರ್ದು ಚಿರೋಟಿನ ಮಾಡ್ಕೋತೀನಿ. ನೀವು ಬೇಕಂದ್ರೆ 5ರಿಂದ 7 ಲೇಯರ್ ತನಕನೂ ಅದನ್ನ ಸಾಟಿ ಹಾಕೊಂಡು ಹೋಗಬಹುದು. ಪ್ರತಿ ಲೇಯರ್ನು ತುಂಬಾ ಪೇಶನ್ಸ್ ಇಂದ ನೀಟಾಗಿ ಅರ್ದ್ಬಿಟ್ಟು ಅದ್ರ ಮೇಲೆ ಈವನ್ಲಿ ಸಾಟಿನ ಸ್ಪ್ರೆಡ್ ಮಾಡ್ಕೊಂಡು ಒಂದ್ರ ಮೇಲೆ ಒಂದ್ ಹಾಕೊಂಡ್ ಬರ್ಬೇಕು. 3 to 4 ಲೇಯರ್ಸ್ ಸಾಟಿ ಹಾಕಿದ್ರೆ ಚಿರೋಟಿ ತುಂಬಾ ಕ್ರಿಸ್ಪಿಯಾಗಿ ಮತ್ತೆ ಸ್ಮೂತ್ ಆಗಿ ಬರುತ್ತೆ. ಟೈಟ್ ಆಗಿ ರೋಲ್ ಮಾಡ್ಕೊಂಡು ಆ ರೋಲ್ ಅಲ್ಲಿ ಈಕ್ವಲ್ ಪಾರ್ಟ್ಸ್ ನ ಕಟ್ ಮಾಡ್ಕೋತಿದೀನಿ ಚಿರೋಟಿ ಮಾಡೋದಕ್ಕೆ. ನೋಡಿ, ಕಟ್ ಮಾಡದ್ಮೇಲೆ ನಮ್ಗೆ ಚಿರೋಟಿಲಿ ಲೇಯರಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಡೀಪ್ ಫ್ರೈ
ಮಾಡೋದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಅವಾಗ ಚಿರೋಟಿ ಈವನ್ ಆಗಿ ಕುಕ್ ಆಗುತ್ತೆ. ಸ್ಮಾಲ್ ಪೋರ್ಷನ್ಸ್ ನಾವು ಪೂರಿ ಸೈಜ್ಗೆ ಅರ್ಕೋಬೇಕು. ಅರಿಯುವಾಗ ನಾವು ತುಂಬಾ ಫೋರ್ಸ್ ಇಂದ ಏನ್ ಅರಿಯೋದ್ ಬೇಕಿಲ್ಲ. ಸ್ಲೈಟ್ ಆಗಿ ನಾವು ಅದ್ರ ಮೇಲೆ ಪ್ರೆಷರ್ ಕೊಟ್ಟು ಅರೆದ್ರೆ ತಾಟಿ ಹಾಕಿರುವಂತ ಲೇಯರಿಂಗು ತುಂಬಾ ಪ್ರೆಸ್ ಆಗಲ್ಲ. ಹಾಗಾಗಿ ಅದು ಕರಿಯುವಾಗ ತುಂಬಾ ಚೆನ್ನಾಗಿ ಎದ್ದು ಬರ್ತವೆ. ಇದನ್ನ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡಿದ್ರೆ ತುಂಬಾ ಕ್ರಿಸ್ಪಿ ಆಗಿ ಅಂಡ್ ಸಾಫ್ಟ್ ಆಗಿ ಚಿರೋಟಿ ಬರ್ತವೆ. ಸಲಕ್ಕೆ 2 ರಿಂದ 3 ಚಿರೋಟಿ ಅಷ್ಟೇ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಅದನ್ನ ಈವನ್ ಆಗಿ ಪೇಷನ್ಸ್ ಆಗಿ ಕುಕ್ ಮಾಡಬಹುದು. ಮೈದಾ ಹಿಟ್ಟು ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನಾವು ಅದನ್ನ ಸೋಸ್ಕೊಂಡು ಒಂದ್ ಟಿಶ್ಯೂ ಪೇಪರ್ ಮೇಲೆ ಹಾರಾಕೋಬಹುದು. ಸೇಮ್ ಪ್ರಾಸೆಸ್ ನ ರಿಪೀಟ್ ಮಾಡಿ ನಾನು ಎಲ್ಲಾ ಚಿರೋಟಿಗಳನ್ನು ಅರ್ಕೊಂಡು 2 ರಿಂದ 3 ಚಿರೋಟಿ ಒಂದ್ಸಲಕ್ಕೆ ಹಾಕೊಂಡು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಡೀಪ್ ಫ್ರೈ ಮಾಡ್ತಿದ್ದೀನಿ. ಅವಾಗ ಚಿರೋಟಿನ ಸ್ವಲ್ಪ ಎಣ್ಣೆಲಿ ಡಿಪ್ ಮಾಡಿ ಇಲ್ಲ ಅದ್ರ ಮೇಲ್ ಸ್ವಲ್ಪ ಎಣ್ಣೆ ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಲೇಯರಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಾ ಚಿರೋಟಿನೂ ಕರ್ದಾದ ನಂತರ ಸ್ವಲ್ಪ ಹೊತ್ತು ಅದನ್ನ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಬಿಸಿ ಚಿರೋಟಿ ಮೇಲೆ ಶುಗರ್ ಪೌಡರ್ ಹಾಕಿದ್ರೆ ಚಿರೋಟಿ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗೆ ಕರ್ದಿರೋ ಚಿರೋಟಿಗಳು ಕಂಪ್ಲೀಟ್ಲಿ ಕೂಲ್ ಡೌನ್ ಆದ್ಮೇಲೆ ಅದ್ರ ಮೇಲೆ 2 ಕಡೆ ನೀಟಾಗಿ ಶುಗರ್‌ನ ಕೋಟಿಂಗ್ ಮಾಡ್ಬೇಕು. ಶುಗರ್ ಪೌಡರ್‌ನ ಡಸ್ಟ್ ಮಾಡಿ ಎಲ್ಲಾ ಚಿರೋಟಿಗಳನ್ನು ಸ್ವಲ್ಪ ಹೊತ್ತು ಹಾರ್ಕೊಳಕ್ಕೆ ಬಿಡ್ಬೇಕು. ಈ ಚಿರೋಟಿಗಳನ್ನ ನೀವು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಕೊಂಡು 1 ವಾರ ಆರಾಮಾಗಿ ತಿನ್ಬಹುದು. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಆಗೋಂತ ಈ ಸ್ವೀಟು ತುಂಬಾನೇ ರುಚಿಯಾಗಿರುತ್ತೆ. ನಾನ್ ಶೇರ್ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.